ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 12 ಜೂನ್ 2024ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 2023ರ ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಯಾರು ಪಡ್ಕೋಬೇಕು ಅಂತಿದ್ರೆ 70 ರೂಪಾಯಿಗಳನ್ನ ಪಾವತಿ ಮಾಡ್ಬೇಕಾಗುತ್ತೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಐಡಿ ನಿಮ್ಗೆ ಕಾಣ್ತಾ ಇದೆ. ಪೇಮೆಂಟ್ ಅನ್ನ ಮಾಡಿ sbk1857@gmail.com ಗೆ ಕಳಿಸಬಹುದು. ಇದು ಕಳೆದ ಒಂದು ವರ್ಷದ ನೋಟ್ಸ್ ಬೇಕಾದವ್ರಿಗೆ ಕೇವಲ 70 ರೂಪಾಯಿಗೆ ನೋಟ್ಸ್ ಸಿಗುತ್ತೆ. ಇನ್ನು ಜನವರಿಯಿಂದ ಮೇ 2024ರ ಈ ವರ್ಷದ 5 ತಿಂಗಳ ನೋಟ್ಸ್ ನಿಮ್ಗೆ ಬೇಕು ಅಂದ್ರೆ ತಿಂಗಳಿಗೆ 10 ರೂಪಾಯಿ ಬೀಳುತ್ತೆ. 5 ತಿಂಗಳಿಗೆ 50 ರೂಪಾಯಿ ಆಗುತ್ತೆ. 50 ರೂಪಾಯಿನ ಸೇಮ್ ಫೋನ್ ಪೇ ಐಡಿ, ಗೂಗಲ್ ಪೇ ಐಡಿ ಸೇಮ್ ಇರ್ತದೆ, ಏನು ಬದಲಾವಣೆ ಇರೋದಿಲ್ಲ. ಬದಲಾಗಿ ನೀವು 50 ರೂಪಾಯಿನ ಪೇಮೆಂಟ್ ಮಾಡ್ಬೇಕಾಗತ್ತೆ. 50 ರೂಪಾಯಿನ ಪಾವತಿ ಮಾಡಿ ನೀವು 5 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಗಳನ್ನ ಪಡ್ಕೋಬಹುದಾಗಿರ್ತದೆ. ನಿಮ್ಗೆ ಕಳೆದ ವರ್ಷದಿಂದ ಈ ವರ್ಷದ ಮೇ ತಿಂಗಳವರೆಗೆ ಸಂಪೂರ್ಣವಾದ ನೋಟ್ಸ್ ಏನಾದ್ರು ಬೇಕು ಅಂದ್ರೆ 70 + 50 120 ರೂಪಾಯಿ ಆಗುತ್ತೆ. 120 ರೂಪಾಯಿನ ನೀವು ಈ ಒಂದು ಐಡಿಗಳಿಗೆ ಪೇಮೆಂಟ್ ಅನ್ನ ಮಾಡಿ ಆ ಒಂದು ಕಾಪಿಯನ್ನ ಪಡ್ಕೋಬಹುದಾಗಿರ್ತದೆ. ಆಸಕ್ತರು ಪೇಮೆಂಟ್ ಮಾಡಿ ನೋಟ್ಸ್ ಗಳನ್ನ ಪಡ್ಕೋಬಹುದು. ಪೇಮೆಂಟ್ ಮಾಡಿದ್ಮೇಲೆ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ sbk1857@gmail.com ಗೆ ಸೆಂಡ್ ಮಾಡಿ ನಿಮಗೆ ಆ ಒಂದು ಇಮೇಲ್ ಐಡಿಗೆ ಆ ಪೇಮೆಂಟ್ ಐಡಿಯನ್ನ ಕಳಿಸ್ತಿರಲ್ಲ, ಸ್ಕ್ರೀನ್ ಶಾಟ್ ನ ಕಳಿಸ್ತಿರಲ್ಲ, ಅದೇ ಐಡಿಗೆ ವಾಪಸ್ ನೋಟ್ಸ್ ಗಳನ್ನ ಕಳಿಸ್ಕೊಡ್ಲಾಗುತ್ತೆ. ಇದಿಷ್ಟು ಈಗ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನಿಮ್ಗೆ ಬೇಕಾದ್ರೆ 70 ರೂಪಾಯಿ ಆಗುತ್ತೆ. ಈ ವರ್ಷದ ಮೊದಲ 5 ತಿಂಗಳ ನೋಟ್ಸ್ ಬೇಕು ಅಂದ್ರೆ 50 ರೂಪಾಯಿ ಆಗುತ್ತೆ. ಒಟ್ಟಾರೆಯಾಗಿ 12 + 5 17 ತಿಂಗಳ ನೋಟ್ಸ್ ಏನೋ ನಿಮ್ಗೆ ಬೇಕು ಅಂದ್ರೆ 70 + 50 120 ರೂಪಾಯಿ. ಮೂರರಲ್ಲಿ ಯಾವ ಪೇಮೆಂಟ್ ಅನ್ನ ಮಾಡಿರ್ತೀರೋ ಆ ಪೇಮೆಂಟ್ ನ ಸ್ಕ್ರೀನ್ ಶಾಟ್ ನ ಕಳಿಸಿ ಅದ ಒಂದು ಪೇಮೆಂಟ್ ನ ಸ್ಕ್ರೀನ್ ಶಾಟ್ ನ ಪ್ರಕಾರ ನಿಮಗೆ ನೋಟ್ಸ್ ಅನ್ನ ಕಳಿಸಲಾಗುತ್ತೆ. ಇವತ್ತಿನ ಪ್ರಶ್ನೆಗಳು: ಈ ಕೆಳಗಿನ ಯಾವ ಲೆಫ್ಟಿನೆಂಟ್ ಜನರಲ್ ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಉಪೇಂದ್ರ ದ್ವಿವೇದಿ. ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಅವರು ಜೂನ್ 30ರಂದು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಲೆಫ್ಟಿನೆಂಟ್ ಜನರಲ್ ದ್ವಿವೇದಿ ಅವರು ಪ್ರಸ್ತುತ ಸೇನೆಯ ಉಪಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಜೂನ್ 30ನೇ ತಾರೀಕು ಹಾಲಿ ಮುಖ್ಯಸ್ಥರಾದ ಜನರಲ್ ಮನೋಜ್ ಪಾಂಡೆ ಅವರು ನಿವೃತ್ತರಾಗ್ತಾರೆ. ಆದ್ದರಿಂದ ಅವರ ಸ್ಥಾನಕ್ಕೆ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸೇನಾ ಮುಖ್ಯಸ್ಥರಾಗಿ ಅವರ ಒಂದು ಅಧಿಕಾರವನ್ನ ಪಡೆದುಕೊಳ್ತಾರೆ. ಇಲ್ಲಿ ಅವರ ಚಿತ್ರವನ್ನ ಕೂಡ ನೀವು ನೋಡ್ಬೋದು. ಪ್ರೆಸೆಂಟ್ ಇರತಕ್ಕಂಥ ಮುಖ್ಯಸ್ಥರು ಮನೋಜ್ ಪಾಂಡೆ ಅವರು ಜೂನ್ 30ರ ತನಕ ಇವರೇ ಇರ್ತಾರೆ. ಜೂನ್ 30ರ ನಂತರ ಉಪೇಂದ್ರ ದ್ವಿವೇದಿ ಅವರು ಸೇನೆಯ ಮುಖ್ಯಸ್ಥರಾಗ್ತಾರೆ. ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ಯಾರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ? ಆಯ್ಕೆಗಳನ್ನ ನೋಡ್ಕೋಬಹುದು ನೀವು. ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ, ಅದರ ಮುಖ್ಯಮಂತ್ರಿಗಳಾಗಿ ಚಂದ್ರಬಾಬು ನಾಯ್ಡು ಅವರು ಆಯ್ಕೆಯಾಗಿದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ನಾಯ್ಡು ಆಂಧ್ರ ಪ್ರದೇಶಕ್ಕೆ ನೂತನ NDA ಸಿಎಂ. NDA ಅನ್ನೋದು ಮೈತ್ರಿಕೂಟ ಆಂಧ್ರ ಪ್ರದೇಶದಲ್ಲಿ. NDAದ ಮುಖ್ಯಮಂತ್ರಿಯಾಗಿ TDP ನಾಯಕ ಚಂದ್ರಬಾಬು ನಾಯ್ಡು ಅವರು ಜೂನ್ 12ರಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕೇಸರಪಲ್ಲಿ IT ಪಾರ್ಕ್ ಮೈದಾನದಲ್ಲಿ ಆಯೋಜಿಸಲಾದ ಬೃಹತ್ ಕಾರ್ಯಕ್ರಮದಲ್ಲಿ 25 ಸಚಿವರೊಂದಿಗೆ ಬಾಬು ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜನಸೇನಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗ್ತಾರೆ. ಇದಿಷ್ಟು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ. ಸರ್ಕಾರ ರಚನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾಳಿನ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಖಾತೆಗಳ ಹಂಚಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ. ಅಂದ ಹಾಗೆ ಕರ್ನಾಟಕ ಸರ್ಕಾರದ ಖಾತೆಗಳ ಹಂಚಿಕೆಯ ಬಗ್ಗೆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇತ್ತೀಚೆಗೆ ರಚನೆ ಆಗಿರ್ತಕ್ಕಂಥ ಮೋದಿ ಸರ್ಕಾರ 3.0 ಏನಿದೆ ಅಲ್ಲಿಯ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ. ದಯವಿಟ್ಟು 2 ವಿಡಿಯೋಗಳ ಲಿಂಕ್ ಅನ್ನ ಈ ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ತಪ್ಪದೆ ನೋಡಿ. ರೀಸೆಂಟ್ ಸರ್ಚಸ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. 2025ರ ಕಿರಿಯರ ಹಾಕಿ ವಿಶ್ವಕಪ್ಗೆ ಯಾವ ದೇಶ ಆತಿಥ್ಯವನ್ನ ವಹಿಸಲಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. ಮುಂದಿನ ವರ್ಷ ಕಿರಿಯ ಪುರುಷರ ಹಾಕಿ ವಿಶ್ವಕಪ್ಗೆ ಭಾರತ ಆತಿಥ್ಯವನ್ನು ವಹಿಸಿಕೊಡುತ್ತೆ. 2025ರ ಡಿಸೆಂಬರ್ನಲ್ಲಿ ಪಂದ್ಯಾವಳಿ ನಡೆಯಲಿದ್ದು ಇದೇ ಮೊದಲನೇ ಬಾರಿಗೆ ಟೂರ್ನಿಯಲ್ಲಿ 24 ತಂಡಗಳು ಸೆಣಸಾಡುತ್ತೆ. ಭಾರತ 4ನೇ ಬಾರಿಗೆ ಟೂರ್ನಿಗೆ ಆತಿಥ್ಯವನ್ನ ನೀಡ್ತಾ ಇದ್ದು ಈ ಮೊದಲು 2013ರಲ್ಲಿ ನವದೆಹಲಿಯಲ್ಲಿ, 2016ರಲ್ಲಿ ಲಕ್ನೋದಲ್ಲಿ, 2021ರಲ್ಲಿ ಭುವನೇಶ್ವರದಲ್ಲಿ ಪಂದ್ಯಾವಳಿಗಳನ್ನ ನಡೆಸಿತ್ತು. 2016ರಲ್ಲಿ ಭಾರತ ಚಾಂಪಿಯನ್ ಆಗಿ ಈ ಟೂರ್ನಮೆಂಟ್ ಅಲ್ಲಿ ಹೊರಹೊಮ್ಮಿತ್ತು. 2025ರ ಟೂರ್ನಿ ಯಾವ ನಗರದಲ್ಲಿ ನಡೆಯುತ್ತೆ ಅಂತ ಇನ್ನಷ್ಟು ಮಾಹಿತಿಗಳು
ಅಧಿಕೃತವಾಗಿ ಘೋಷಣೆ ಆಗ್ಬೇಕು. ಬಟ್ ಭಾರತ 2025ರ ವಿಶ್ವಕಪ್ ಅನ್ನ, ಕಿರಿಯರ ಹಾಕಿ ವಿಶ್ವಕಪ್ ಅನ್ನ ಹೋಸ್ಟ್ ಮಾಡುತ್ತೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸ್ತೀವಿ? ಸೊ ಜೂನ್ 12. ಜಗತ್ತಿನಾದ್ಯಂತ ಜೂನ್ 12ಅನ್ನ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತೆ. 5ರಿಂದ 14 ವರ್ಷದೊಳಗಿನ ದುಡಿಯುವ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ಪರಿಗಣಿಸಲಾಗುತ್ತೆ. ಬಾಲಕಾರ್ಮಿಕ ಪದ್ಧತಿಗೆ ಮುಖ್ಯ ಕಾರಣ ಬಡತನವಾಗಿದೆ. ಮತ್ತೊಂದು ಕಾರಣ ಶಿಕ್ಷಣದ ಅರಿವು. ಬಹುತೇಕ ಮಂದಿಗೆ ಶಿಕ್ಷಣವಿಲ್ಲದೆ ತಮ್ಮ ಅಪ್ರಾಪ್ತ ಮಕ್ಕಳನ್ನ ದುಡಿಯೋದಕ್ಕೆ ಕಳಿಸ್ತಾರೆ. ಇವರನ್ನ ಬಾಲಕಾರ್ಮಿಕರು ಅಂತ ಕರೆಯಲಾಗುತ್ತೆ. ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ 2002ರ ಜೂನ್ 12ರಂದು ಈ ದಿನಾಚರಣೆಗೆ ಚಾಲನೆಯನ್ನ ಕೊಡ್ತು. ಇದಾದ ನಂತರ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲಿ ಕಂಡು ಬರ್ತಾರೆ ಬಾಲಕಾರ್ಮಿಕರು? ಹೆಚ್ಚಾಗಿ ಕೃಷಿ ಕ್ಷೇತ್ರದಲ್ಲಿ ಕಂಡು ಬರ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಬೀಡಿ ತಯಾರಿಕೆ, ಇಟಿಗೆ ತಯಾರಿಕೆ ಕಾರ್ಖಾನೆ, ಗ್ಯಾರೇಜ್ಗಳು, ಚಿಂದಿ ಆಯುವುದು, ಸಣ್ಣ ಪುಟ್ಟ ಕೈಗಾರಿಕೆಗಳು, ಹೋಟೆಲ್, ಗ್ಯಾರೇಜು, ಅಂಗಡಿ ಮುಂಗಟ್ಟುಗಳು, ಕಟ್ಟಡಗಳ ನಿರ್ಮಾಣ, ಗಣಿಯಂತಹ ಕ್ಷೇತ್ರಗಳಲ್ಲಿ ಮಕ್ಕಳನ್ನ ಬಳಸ್ಕೊಳ್ಳಲಾಗತ್ತೆ. ವಿಶ್ವಾದ್ಯಂತ ಅಂದಾಜು ಸುಮಾರು 21.5 ಕೋಟಿ ಬಾಲಕಾರ್ಮಿಕರಿದ್ದಾರೆ ಅನ್ನೋ ಒಂದು ಸ್ಟಾಟ್ಸ್ ಪ್ರಕಾರ. ಈ ಪೈಕಿ 11.5 ಕೋಟಿ ಮಕ್ಕಳು ಕಠಿಣವಾದ ಕೆಲಸಗಳಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಕೂಡ ಅಂಕಿಅಂಶ ತಿಳಿಸುತ್ತೆ. ಭಾರತದಲ್ಲಿ ಬಾಲಕಾರ್ಮಿಕರ ಸಂಖ್ಯೆ 10.12 ದಶಲಕ್ಷದಷ್ಟಿದ್ದು 2011ರ ಜನಗಣತಿಯ ಪ್ರಕಾರ ದೇಶದಲ್ಲಿ ಕಠಿಣ ಕೆಲಸಗಳಲ್ಲಿ ತೊಡಗಿರುವ ಮಕ್ಕಳ ಸಂಖ್ಯೆ 1.2 ದಶಲಕ್ಷದಷ್ಟಿತ್ತು. ಇದು 2011ರ ಜನಗಣತಿ ಪ್ರಕಾರ. ಈಗ ನಮ್ಮ 21ರ ಜನಗಣತಿ ಇನ್ನೂ ಆಗಿಲ್ಲ. ಆ ಗಣತಿ ಆದ್ಮೇಲೆ ಇದರ ಅಂಕಿಅಂಶ ಇನ್ನೂ ಅಪ್ಡೇಟ್ ಆಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನ ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡುತ್ತೆ. 2024ರ ಘೋಷವಾಕ್ಯ ಬಾಲಕಾರ್ಮಿಕ ಪದ್ಧತಿಯನ್ನ ಕೊನೆಗೊಳಿಸಲು ನಮ್ಮ ಬದ್ಧತೆಗಳ ಮೇಲೆ ಕಾರ್ಯವನ್ನ ನಿರ್ವಹಿಸೋಣ. ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್, ಎಂಡ್ ಚೈಲ್ಡ್ ಪಾಲಿಸಿ ಅನ್ನೋದು ಘೋಷವಾಕ್ಯವಾಗಿದೆ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ 1990. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಒಂದು ಸಣ್ಣ ಹಣಕಾಸು ಸಂಸ್ಥೆಗಳ ಮೇಲಿನ ಮೇಲುಸ್ತುವಾರಿ ಮಂಡಳಿ ಕೇಂದ್ರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿ ಕಾರ್ಯ ಮಾಡುವಂತಹ ಒಂದು ಬ್ಯಾಂಕ್ ಆಗಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಘಟಕಗಳಿಗೆ ಹಣಕಾಸಿನ ನೆರವನ್ನ ಈ ಒಂದು ಬ್ಯಾಂಕು ನೀಡುತ್ತೆ. 1990ರ ಏಪ್ರಿಲ್ 2ರಂದು ಇದು ಸ್ಥಾಪನೆಯಾಗಿದೆ. ಇವತ್ತಿನ ಪ್ರಶ್ನೆ, H5N2 ವೈರಸ್ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡು ಬರುತ್ತದೆ. ಇದು ಕೆಳಕಂಡ ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಮಲೇರಿಯಾ, ಡೆಂಗ್ಯೂ, ಬರ್ಡ್ ಫ್ಲೂ, ಏಡ್ಸ್. ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಕ್ಲಾಸ್ ನ PDF ನೋಟ್ಸ್ ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ. ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಅಲ್ಲಿ ಹೋಗಿ ನೀವು ಕ್ಲಾಸ್ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಕ್ಲಾಸ್ ನೋಟ್ಸ್ ನ ಜೊತೆಗೆ PDF ಅನ್ನ ಪರ್ಚೇಸ್ ಮಾಡೋಂಗಿದ್ರೆ ಮೊದಲನೇ ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋದ ಪ್ರಾರಂಭದಲ್ಲಿ ಕೊಟ್ಟಿರತಕ್ಕಂತಹ ಮಾಹಿತಿಯನ್ನ, ಐಡಿಗಳನ್ನ ನೀವು ಕಾಪಿ ಮಾಡಿಕೊಂಡು ಅಲ್ಲಿಗೆ ಪೇಸ್ಟ್ ಅನ್ನ ಮಾಡಿ, ಪೇಮೆಂಟ್ ಅನ್ನ ಮಾಡಿ, ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಕೊಡಿ. ಸೊ ಪೇಮೆಂಟ್ ಐಡಿಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ಅದನ್ನ ಬಳಸ್ಕೋಬಹುದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿಗೂ ಧನ್ಯವಾದಗಳು.